28 ವರ್ಷ ವಯಸ್ಸು. ನಾನು ಒಂದು ಕಾಲೇಜಿನಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡುತ್ತಿದ್ದೇನೆ. ನನ್ನ ಊರು ಅರಸೀಕೆರೆ. ಆದರೆ ನಾನು ಕೆಲಸದ ನಿಮಿತ್ತ ಬೆಂಗಳೂರಿನಲ್ಲಿ ಇದ್ದೇನೆ. ನನಗಿನ್ನೂ ಮದುವೆ ಆಗಿಲ್ಲ. ನಾನು ಇಂದು ನಿಮಗೆ ಹೇಳಲು ಹೊರಟಿರುವಂತಹ ಕಥೆ ನನ್ನ 18ನೇ ವಯಸ್ಸಿನಲ್ಲಿ ಟ್ಯೂಷನ್ ಟೀಚರ್ ಜೊತೆ ನಡೆದ ಘಟನೆ. ನಾನು 18ನೇ ವಯಸ್ಸಿನಲ್ಲಿ ಅರಸೀಕೆರೆಯ ಗವರ್ನಮೆಂಟ್ ಕಾಲೇಜಿನಲ್ಲಿ ಪಿಯುಸಿ ಮಾಡುತ್ತಿದ್ದೆ. ನಾನು ಚೆನ್ನಾಗಿ ಓದಲಿ ಎಂದು ನಮ್ಮ ತಂದೆ ಒಂದು ಟ್ಯೂಷನ್ಗೆ ಸೇರಿಸಿದರು. ಆ ಟ್ಯೂಷನ್ನಲ್ಲಿ ಒಬ್ಬರು 40 ರಿಂದ 50 ವರ್ಷದ ವ್ಯಕ್ತಿ ಪಾಠ ಮಾಡುತ್ತಿದ್ದರು. ಟ್ಯೂಷನ್ ಸಮಯ ದಿನ ಸಂಜೆ 5 ರಿಂದ 6 ಗಂಟೆಯವರೆಗೆ ಇರುತ್ತಿತ್ತು. ಆ ಟೀಚರ್ ತುಂಬಾ ಚೆನ್ನಾಗಿ ಪಾಠ ಮಾಡುತ್ತಿದ್ದರು. ಆ ಟೀಚರ್ಗೆ ಇನ್ನೂ ಮದುವೆಯಾಗಿರಲಿಲ್ಲ. ದಿನನಿತ್ಯ ನಾನು ಹೋಗುವುದು ಬರುವುದು ಮಾಡುತ್ತಾ ಇದ್ದೆ. ಆ ಟೀಚರ್ ಎಲ್ಲರಿಗಿಂತಲೂ ನನ್ನೊಂದಿಗೆ ತುಂಬಾ ಕ್ಲೋಸ್ ಆಗಿ ಇದ್ದರು. ಒಂದು ದಿನ ನಾನು ಟ್ಯೂಷನ್ಗೆ ಹೋಗಿದ್ದಾಗ ಅಂದು ಯಾರೂ ಇರಲಿಲ್ಲ. ನಾನು ಮತ್ತು ನನ್ನ ಗೆಳತಿ ಇಬ್ಬರು ಮಾತ್ರ ಹೋಗಿದ್ದೆವು. ಎಲ್ಲರೂ ಯಾವುದೋ ಕಾರಣಕ್ಕೆ ರಜಾ ಹಾಕಿದ್ದರು. ಅಂದು ಟೀಚರ್ ಪಾಠ ಮಾಡುತ್ತಾ ತನ್ನ ಕಡೆ ತುಂಬಾ ನೋಡುತ್ತಿದ್ದರು. ಇವರು ಏಕೆ ಹೀಗೆ ನನ್ನನ್ನು ನೋಡುತ್ತಿದ್ದಾರೆ ಎಂದು ನನಗೆ ತಿಳಿಯಲಿಲ್ಲ. ಅವರು ನನ್ನನ್ನು ಮಾತನಾಡಿಸುತ್ತಾ, ಮಾನಸ, ಇಂದು ನೀನು ನೋಡಲು ತುಂಬಾ ಮುದ್ದಾಗಿ ಕಾಣುತ್ತಿದ್ದೀಯಾ ಎಂದು ಹೇಳಿದರು. ನಾನು ಅದಕ್ಕೆ ಹೌದಾ ಸರ್, ಥ್ಯಾಂಕ್ ಯು ಸರ್ ಎಂದು ಹೇಳಿ ಸುಮ್ಮನಾದೆ. ಅದಕ್ಕೆ ಅವರು ನನ್ನ ಪಕ್ಕಕ್ಕೆ ಬಂದು ನನ್ನ ಚೆಲುವನ್ನು ಮೆಚ್ಚಿ, ಬೆಣ್ಣೆಯ ಬೊಂಬೆಯ ತರ ಕಾಣುತ್ತಿದ್ದೀಯಾ ಎಂದು ಹೇಳಿದರು. ಹೀಗೆ ತುಂಬಾ ದಿನ ಕಳೆಯುತ್ತಿದ್ದವು. ದಿನೇ ದಿನೇ ಟೀಚರ್ ನನ್ನ ಕಡೆ ನೋಡುವುದು, ನನ್ನನ್ನು ನೋಡಿ ನಗುವುದು ಹೆಚ್ಚಾಗುತ್ತಿತ್ತು. ಮೊದಲು ನನಗೆ ಏನೂ ಅನ್ನಿಸುತ್ತಾ ಇರಲಿಲ್ಲ. ಆದರೆ ದಿನೇ ದಿನೇ ನನಗೆ ಯಾಕೋ ತುಂಬಾ ಮುಜುಗರ ಆಗುತ್ತಾ ಹೋಯಿತು. ಒಂದು ದಿನ ಟೀಚರ್ ನನ್ನನ್ನು ಕರೆದು, ನಾಳೆ ನಾನು ಸಂಜೆ ಟ್ಯೂಷನ್ ತೆಗೆದುಕೊಳ್ಳಲು ಆಗುವುದಿಲ್ಲ. ನಾನು ಯಾವತ್ತೂ ಕೆಲಸದ ಮೇಲೆ ಆಚೆ ಹೋಗುತ್ತಿದ್ದೇನೆ, ಬೆಳಗ್ಗೆ ಟ್ಯೂಷನ್ಗೆ ಬಾ ಎಂದು ಹೇಳಿ ಕಳುಹಿಸಿದರು. ನಾನು ಅವರ ಮಾತಿನಂತೆಯೇ ಬೆಳಗ್ಗೆ ಎದ್ದು 7 ಗಂಟೆಗೆ ಟ್ಯೂಷನ್ಗೆ ಹೋದೆ. ಅಲ್ಲಿ ಹೋಗಿ ನೋಡಿದರೆ ನನ್ನೊಬ್ಬಳನ್ನು ಬಿಟ್ಟು ಇನ್ಯಾರೂ ನನಗೆ ಕಾಣಲಿಲ್ಲ. ನಾನು ಸರ್ ಅನ್ನು ಕೇಳಿದೆ, ಸರ್ ಯಾಕೆ ಯಾರೂ ಬಂದೇ ಇಲ್ಲ ಎಂದೆ. ಅದಕ್ಕೆ ಅವರು, ಗೊತ್ತಿಲ್ಲ, ನಾನು ಎಲ್ಲರಿಗೂ ಬರುವುದಕ್ಕೆ ಹೇಳಿದೆ, ಆದರೆ ಯಾರೂ ಬಂದಿಲ್ಲ, ಬಾ ನಿನಗೆ ಪಾಠ ಮಾಡುತ್ತೇನೆ ಕುಳಿತುಕೋ ಎಂದು ಹೇಳಿದರು. ನನಗೆ ಸ್ವಲ್ಪ ಅನುಮಾನ ಉಂಟಾಯಿತು. ಆದರೂ ಇರಬಹುದು ಎಂದು ಕುಳಿತುಕೊಂಡೆ. ಆಗ ಟೀಚರ್ ಆ ಮನೆಯ ಬಾಗಿಲನ್ನು ಮುಚ್ಚಿದರು. ನಾನು ಆಚೆ ಏನೂ ಶಬ್ದ ಇರಬೇಕು ಎಂದು, ಅದಕ್ಕೆ ಮುಚ್ಚಿರಬೇಕು ಎಂದು ಸುಮ್ಮನಾದೆ. ಟೀಚರ್ ಪಾಠವನ್ನು ಮಾಡುವುದನ್ನು ನಿಲ್ಲಿಸಿ ನನ್ನನ್ನೇ ನೋಡುತ್ತಾ 10 ನಿಮಿಷದವರೆಗೂ ಕುಳಿತುಕೊಂಡಿದ್ದರು. ನಾನು ಅದಕ್ಕೆ, ಯಾಕೆ ಸರ್ ಸುಮ್ಮನೆ ಕುಳಿತುಕೊಂಡಿದ್ದೀರಿ, ಪಾಠವನ್ನು ಮಾಡಿ ಎಂದು ಕೇಳಿದೆ. ಅದಕ್ಕೆ ಅವರು, ಇಷ್ಟು ದಿನ ಪಾಠ ಮಾಡಿದ್ದು ಸಾಕು, ಇವತ್ತು ಒಂದು ದಿನ ಆದರೂ ಒಂದು ಆಟ ಆಡೋಣ ಎಂದು ಹೇಳಿದರು. ನಾನು ಅದಕ್ಕೆ, ಯಾವ ಆಟ ಸರ್ ಎಂದು ಕೇಳಿದೆ. ಅದಕ್ಕೆ ಅವರು, ನಾನು ನಿನ್ನ ಕಣ್ಣಿಗೆ ಬಟ್ಟೆ ಕಟ್ಟುತ್ತೇನೆ, ಕಟ್ಟಿ ನಿನ್ನ ಕೈಗೆ ಕೆಲವೊಂದು ವಸ್ತುಗಳನ್ನು ಕೊಡುತ್ತೇನೆ. ನೀನು ಕಣ್ಣು ಮುಚ್ಚಿಕೊಂಡು ಆ ವಸ್ತುಗಳು ಯಾವುದು ಎಂದು ಹೇಳಬೇಕು ಎಂದು ಹೇಳಿದರು. ನಾನು ಅದಕ್ಕೆ ಸರಿ ಆಯ್ತು ಎಂದು ಹೇಳಿದೆ. ಅದಕ್ಕೆ ಅವರು ನನಗೆ ಮೊದಲು ಕಣ್ಣಿಗೆ ಬಟ್ಟೆ ಕಟ್ಟಿ ಮೊದಲು ಒಂದು ಪುಸ್ತಕವನ್ನು ತೆಗೆದು ನನ್ನ ಕೈಗೆ ಇಟ್ಟರು. ನಾನು ನಗುತ್ತಾ, ಅಯ್ಯೋ ಸರ್, ಏನಿದು, ಇಷ್ಟು ಸುಲಭವಾಗಿ ಇರುವುದನ್ನ ಇಟ್ಟಿದ್ದೀರಾ ಎಂದು ಹೇಳಿ, ಇದು ಪುಸ್ತಕ ಎಂದು ಹೇಳಿದೆ. ಅದಕ್ಕೆ ಅವರು, ನೀನು ತುಂಬಾ ಜಾಣೆ ಇದ್ದೀಯಾ ಎಂದು ಹೇಳಿ, ಈಗ ಇನ್ನೊಂದು ವಸ್ತು ಇಡುತ್ತೇನೆ, ಅದು ಏನು ಎಂದು ಹೇಳು ಎಂದು ಹೇಳಿದರು. ಅದಕ್ಕೆ ನಾನು, ಆಯ್ತು ಸರ್ ಇಡಿ ಎಂದು ಹೇಳಿದೆ. ನಂತರ ಅವರು ಒಂದು ಮೊಬೈಲ್ ಫೋನ್ ಅನ್ನು ಕೈಗೆ ಇಟ್ಟರು. ನಾನು ಮತ್ತೆ ನಗುತ್ತಾ, ಅಯ್ಯೋ ಸರ್, ಇದು ಕೂಡ ನನಗೆ ಗೊತ್ತು, ಇದು ನಿಮ್ಮ ಮೊಬೈಲ್ ಫೋನ್ ಎಂದು ಹೇಳಿದೆ. ಅದಕ್ಕೆ ಅವರು, ಅಯ್ಯೋ ಈ ಸಲಿಯೂ ಕಂಡು ಹಿಡಿದು ಬಿಟ್ಟೆ ಎಂದು ಹೇಳಿ, ಮತ್ತೆ ಈಗ ಇನ್ನೊಂದು ವಸ್ತುವನ್ನು ಇಡುತ್ತೇನೆ, ಅದು ಯಾವುದು ಎಂದು ಹೇಳು ನೋಡೋಣ, ಆಗ ನೀನು ಜಾಣೆ ಎಂದು ನಾನು ಒಪ್ಪಿಕೊಳ್ಳುತ್ತೇನೆ ಎಂದು ಹೇಳಿದರು. ಅದಕ್ಕೆ ನಾನು, ಆಯ್ತು ಸರ್ ಇಡಿ ನೋಡೋಣ ಎಂದು ಹೇಳಿದೆ. ಅದಕ್ಕೆ ಅವರು ನನ್ನ ಕೈಯನ್ನು ತೆಗೆದುಕೊಂಡು ಒಂದು ವಸ್ತುವಿನ ಮೇಲೆ ಇಟ್ಟರು. ಆ ವಸ್ತುವನ್ನು ಮುಟ್ಟಲು ಮೆತ್ತನೆಯ ಹಾಗೂ ಉಷ್ಣತೆಯ ಬಾಳೆಹಣ್ಣಿನ ರೀತಿ ಸಿಗುತ್ತಿತ್ತು. ನಾನು ಎಂದು ಮುಟ್ಟಿಲ್ಲದೆ ಇರುವ ವಸ್ತುವಿನ ರೀತಿ ಭಾಸವಾಗುತ್ತಿತ್ತು. ನಾನು ಅದು ಯಾವುದೋ ಹಣ್ಣು ಇರಬೇಕು ಎಂದು ಭಾವಿಸಿ ನನ್ನ ಕಣ್ಣಿನ ಬಟ್ಟೆಯನ್ನು ತೆಗೆದರೆ ಒಂದು ಕ್ಷಣ ನನ್ನ ಮೈ ಚುಮ್ಮೆಂದಿತ್ತು. ಏಕೆಂದರೆ ನನ್ನ ಕೈಯನ್ನು ಅವರು ತನ್ನ ಮಧ್ಯಭಾಗದ ಮೇಲೆ ಇರಿಸಿಕೊಂಡಿದ್ದರು. ನನಗೆ ಭಯವಾಗಿ ಅಲ್ಲಿಂದ ಓಡಿ ಹೋದೆ. ಸರ್ ಆಗ ನನ್ನನ್ನು, ಮಾನಸ ನಿಂತುಕೋ ಎಂದು ಕೂಗುತ್ತಿದ್ದರು. ನಾನು ಮನೆಗೆ ಓಡಿ ಬಂದು ರೂಮಿನ ಒಳಗೆ ಓಡಿ ಬಾಗಿಲನ್ನು ಮುಚ್ಚಿ ಒಬ್ಬಳೇ ಸುಮ್ಮನೆ ಕುಳಿತುಕೊಂಡೆ. ಅದನ್ನು ನೋಡಿದ ಕ್ಷಣದಿಂದ ನನಗೆ ಏನಾಗುತ್ತಿದೆ ಎಂಬುದೇ ನನಗೆ ತಿಳಿಯುತ್ತಿರಲಿಲ್ಲ. ನಾನು ಕಣ್ಣು ಮುಚ್ಚಿದರೆ ಸಾಕು, ನಾನು ಅಲ್ಲಿ ನೋಡಿದ್ದೆ ನನಗೆ ನೆನಪಾಗುತ್ತಿತ್ತು. ಅದಾದ ನಂತರ ನಾನು ಸ್ವಲ್ಪ ದಿನಗಳವರೆಗೆ ಟ್ಯೂಷನ್ಗೆ ಹೋಗಿರಲಿಲ್ಲ. ನನಗೆ ಆ ಘಟನೆ ಪದೇ ಪದೇ ನೆನಪಾಗುತ್ತಾ ಇತ್ತು. ಒಂದು ಕಡೆ ನೆನಪಾಗಿ ಭಯವಾದರೆ, ಮತ್ತೊಂದು ಕಡೆ ಅದನ್ನು ಮತ್ತೆ ನೋಡಬೇಕು ಎಂಬ ಆಸೆ ಇನ್ನೊಂದು ಕಡೆ ಅನಿಸುತ್ತಾ ಇತ್ತು. ಆದರೆ ಯಾಕೆ ಹಾಗೆ ಅನಿಸುತ್ತಾ ಇತ್ತು ಎಂದು ನನಗೆ ತಿಳಿಯಲಿಲ್ಲ. ನಾನು ಸ್ವಲ್ಪ ದಿನಗಳು ಕಳೆದ ನಂತರ ಮತ್ತೆ ಟ್ಯೂಷನ್ಗೆ ಹೋದೆ. ಟ್ಯೂಷನ್ ಟೀಚರ್ ನನ್ನನ್ನು ನೋಡಿದ ಕೂಡಲೇ ಒಂದು ಕ್ಷಣ ಗಾಬರಿಯಾಗಿ ನನ್ನ ಹತ್ತಿರ ಬಂದು, ಮಾನಸ ಚೆನ್ನಾಗಿದ್ದೀಯಾ ಎಂದು ಕೇಳಿದರು. ಮತ್ತೆ ಯಾಕೆ ಇಷ್ಟು ದಿನ ಟ್ಯೂಷನ್ಗೆ ಬಂದಿರಲಿಲ್ಲ ಎಂದು ಕೂಡ ಕೇಳಿದರು. ನಾನು ಅದಕ್ಕೆ ಏನು ಮಾತನಾಡಲಿಲ್ಲ, ಸುಮ್ಮನೆ ಕುಳಿತುಕೊಂಡೆ. ಅಂದು ಟ್ಯೂಷನ್ ಮುಗಿದು ಎಲ್ಲರೂ ಮನೆಗೆ ಹೋದರು. ನಾನು ಮನೆಗೆ ಹೋಗಲಿಲ್ಲ, ಅಲ್ಲೇ ಕುಳಿತುಕೊಂಡೆ. ಆಗ ಟೀಚರ್, ಯಾಕೆ ಮಾನಸ ಇನ್ನೂ ಹೋಗಿಲ್ಲ, ಇಲ್ಲೇ ಇದ್ದೀಯಾ ಎಂದು ಕೇಳಿದರು. ನಾನು ಅದಕ್ಕೆ, ಸರ್
ಅವತ್ತು ಆಡಿದ್ದೀವಲ್ಲ ಆ ಆಟ ಅಂತ ಹೇಳಲು ಹೊರಟಾಗ ಅವರು ಗಾಬರಿಯಿಂದ ಯಾಕೆ ಯಾರಿಗಾದರೂ ಹೇಳಿದೆಯಾ ಎಂದು ಕೇಳಿದರು. ಅದಕ್ಕೆ ನಾನು ಇಲ್ಲ ಸರ್, ಆ ಆಟವನ್ನು ಮತ್ತೊಮ್ಮೆ ನಾವಿಬ್ಬರು ಆಡೋಣ ಎಂದು ಕೇಳಿದೆ. ಅದಕ್ಕೆ ಅವರು ನಗುತ್ತಾ ಹಾ ಪರವಾಗಿಲ್ಲ ಮಾನಸ, ನೀನು ತುಂಬಾ ದೊಡ್ಡವಳಾಗಿದ್ದೀಯಾ ಎಂದು ಹೇಳಿ ಸರಿಯಾಯ್ತು ಆಡೋಣ ಎಂದು ನನ್ನ ಕಣ್ಣಿಗೆ ಬಟ್ಟೆ ಕಟ್ಟಲು ಬಂದರು. ನಾನು ಅದಕ್ಕೆ ಸರ್, ಇವತ್ತು ನಾನು ನಿಮ್ಮ ಕಣ್ಣಿಗೆ ಬಟ್ಟೆ ಕಟ್ಟುತ್ತೇನೆ, ನೀವು ಯಾವ ವಸ್ತು ಎಂದು ಹೇಳಿ ಅವರ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿದೆನು. ಮೊದಲು ಅವರ ಕೈಗೆ ಒಂದು ಪೆನ್ನನ್ನು ಇಟ್ಟೆ. ಅದಕ್ಕೆ ಅವರು ನಗುತ್ತಾ ಇದು ಪೆನ್ ಎಂದು ಹೇಳಿದರು. ನನಗೆ ಬೇರೆ ಏನಾದರೂ ಕೈಗೆ ಇಡು ಎಂದು ಕೇಳಿದರು. ಹೌದಾ, ಸರಿ ಆಯ್ತು ಸರ್ ಎಂದು ನಾನು ಅವರ ಕೈಯನ್ನು ನನ್ನ ಎದೆಯ ಭಾಗಕ್ಕೆ ಇಟ್ಟೆ. ಅವರಿಗೆ ಅದು ಏನು ಎಂದು ಗೊತ್ತಿದ್ದರೂ ಅವರು ನಾಟಕ ಮಾಡುತ್ತಾ ಅಯ್ಯೋ ನನಗೆ ಇದು ಏನು ಎಂದು ತಿಳಿಯುತ್ತಿಲ್ಲ ಎಂದು ಆ ಭಾಗವನ್ನು ಮುಟ್ಟುತ್ತಾ ಸವರುತ್ತಾ ಇದ್ದರು. ಅದಕ್ಕೆ ನಾನು ಸುಳ್ಳು ಬೇಗ ಹೇಳಿ ಎಂದು ಕೇಳಿದಾಗ ಅವರು ಅಯ್ಯೋ ತಿಳಿಯುತ್ತಿಲ್ಲ ಮಾನಸ ಎಂದು ಹೇಳಿದರು. ಅದಕ್ಕೆ ನಾನು ಸರಿ ಆಯ್ತು, ಈಗ ಇನ್ನೊಂದು ವಸ್ತು ಇಡುತ್ತೇನೆ ಎಂದು ನನ್ನ ಸೊಂಟದ ಕೆಳಭಾಗಕ್ಕೆ ಅವರ ಕೈಯನ್ನು ತೆಗೆದುಕೊಂಡು ಅಲ್ಲಿಗೆ ಇಟ್ಟುಕೊಂಡೆ. ಅವರು ಅಯ್ಯೋ ನನಗೆ ಇದು ಏನು ಎಂದು ತಿಳಿಯುತ್ತಲೇ ಇಲ್ಲ ಎಂದು ಆ ಜಾಗವನ್ನು ಸವರುತ್ತಾ ಇದ್ದರು. ಅಷ್ಟರಲ್ಲಿ ನನಗೆ ಮನೆಗೆ ಹೋಗಲು ತಡವಾಯಿತು ಎಂದು ಸರ್, ನಾಳೆ ಬೇರೆ ಆಟ ಆಡೋಣ ಎಂದು ನಾನು ಅಲ್ಲಿಂದ ಹೊರಟೆ. ಮುಂದಿನ ಭಾಗ ಬೇಕಾದಲ್ಲಿ ಪಾರ್ಟ್ 2 ಎಂದು ಕಮೆಂಟ್ ಮಾಡಿ.